ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರಾಧಿಕಾ ಒಬ್ಬಳೆ ಕೂತ್ಕೊಂಡು ರೂಮಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ನಿತಿನ್ ಬರ್ತಾನೆ. ನಿತಿನ್ ಬಂದ್ಬಿಟ್ಟು ಅಮ್ಮ ಅಂತ ಕೂಗಿದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಏನಂದ ಕಂದ ಅಂತ ಅನ್ಬೇಕಾದ್ರೆ ಅಮ್ಮ ಅಂತ ಕರೆದೆ ಅಂತ ನಿತಿನ್ ಹೇಳ್ತಿರ್ಬೇಕಾದ್ರೆ ತುಂಬ ಖುಷಿಯಿಂದ ನಿತಿನ್ನ ಹಗ್ ಮಾಡ್ಕೋತಾಳೆ. ಹಾಗೆ ಕಣ್ಣೀರಾಗ್ತಾ ಇರಬೇಕಾದ್ರೆ ಯಾಕಮ್ಮ ಏನಾಯ್ತು ಅಂತ ನಿತಿನ್ ಕೇಳ್ತಾ ಇದ್ರೆ, ನೀನು ನನ್ನನ್ನು ಮಾತೇ ಆಡಿಸೋದಿಲ್ಲ, ಜೊತೆಗೆ ನನ್ನನ್ನು ಅಮ್ಮ ಅಂತ ಕರೆಯೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಕಣೋ ಅಂತ ಅಂದಾಗ, ಚಿಕ್ಕ ಮಕ್ಳ ಥರ ಅಳ್ತೀಯಲ್ಲಮ್ಮ, ನಾನು ನಿನ್ನ ಮಗ, ನಿನ್ನ ಜೊತೆ ಜಗಳ ಆಡ್ದಲೆ ಹಾಗೆ ನಿನ್ನ ಜೊತೆ ಮಾತು ಬಿಡ್ದಲೆ ಇನ್ನಾರ ಜೊತೆ ಮಾತು ಬಿಡೋಕ್ಕಾಗುತ್ತೆ. ಇವಾಗ ಮಾತಾಡಬೇಕಂತ ಅನ್ನಿಸ್ತು, ಅದಕ್ಕೆ ಮಾತಾಡಕ್ಕೆ ಬಂದೆ. ಹಾಗೆ ನಿಮ್ಮ ಜೊತೆ ಏನೋ ಒಂದು ವಿಷಯನ ಮಾತಾಡಬೇಕು ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ನಿತಿನ್ ಹೇಳ್ತಾ ಇರ್ತಾನೆ, ಅಮ್ಮ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ಮತ್ತೆ ಒಂದು ಮಾತನ್ನ ನಡೆಸ್ಕೊಡ್ತೀಯ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅಂದಾಗ, ಅದೇನು ಹೇಳಿ ಕಂದ, ನೀನು ಸಹಾಯ ಕೇಳ್ತಿದ್ಯಾ ಅಂತ ಅಂದಮೇಲೆ ಖಂಡಿತ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ಹಾಗಾದರೆ ಏನೂ ಇಲ್ಲ, ಸ್ವಾತಿಯವ್ರ ಮನೇನ ಆ ಕೆಟ್ಟ ಪಶುಪತಿ ಮಾವನಿಂದ ಬಿಡಿಸ್ಕೊಡ್ತೀಯ ಅಮ್ಮ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹೇಗೋ ಪಾಪ ಅವರು ದುಡ್ಡು ಅಡ್ಜಸ್ಟ್ ಮಾಡಿದ್ದಾರೆ ಅಮ್ಮ, ದಯವಿಟ್ಟು ಅವ್ರ ಮನೇನ ಬಿಡಿಸ್ಕೊಡಿ ಅಂತ ಅನ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ನಿತಿನ್ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸರಿ ಆಯಿತು ನಾನು ಬಿಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಸ್ವಾತಿಯವ್ರ ಮನೆ ಬಿಡಿಸ್ಕೊಟ್ಮೇಲೆ ನೀನು ನನ್ನ ಜೊತೆ ಊರಿಗೆ ಬರ್ತೀಯ ಅಂತ ಕೇಳಬೇಕಾದ್ರೆ ನಿತಿನ್ ತುಂಬ ಹೊತ್ತು ಯೋಚನೆ ಮಾಡಿಬಿಟ್ಟು, ಸರಿ ಅಮ್ಮ, ಅವ್ರ ಮನೆಯವರಿಗೆ ಸಿಕ್ಕಿದ್ಮೇಲೆ ಖಂಡಿತ ನಿನ್ನ ಜೊತೆ ಮನೆಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೊರಟೋಗ್ತಿದ್ರೆ ರಾಧಿಕನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಪದ್ಮ ಮನೆಗೆ ಯಾರೋ ಒಂದು ಗಿಫ್ಟ್ ಬಾಕ್ಸ್ ಇಟ್ಟಿರಬೇಕಾದ್ರೆ ಮಿಸ್ ಆಗಿ ಆಚೆ ಹೋಗಿ ಡೋರ್ ತೆಗ್ದಾಗ ಅಜ್ಜಿ ನೋಡ್ತಾ ಇರ್ತಾರೆ. ಇದೇನಿದು, ನಮ್ಮನೆ ಮುಂದೆ ಯಾರೋ ಗಿಫ್ಟ್ ಬಾಕ್ಸ್ ಇಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿಯಿಂದ ಅದನ್ನು ತೊಗೊಬಂದ್ಬಿಟ್ಟು ಪದ್ಮ, ಕುಮಾರ, ಮೇಘ, ಪ್ರಿಯ ಬಾರೆ ಬಾರೆ ಅಂತ ಎಲ್ಲರೂ ಕರಿತಿರ್ಬೇಕಾದ್ರೆ ಏನು ಅಜ್ಜಿ ಅಂತ ಎಲ್ಲರೂ ಕೇಳ್ತಿರ್ಬೇಕಾದ್ರೆ, ನೋಡಿ ಒಂದು ಗಿಫ್ಟ್ ಬಾಕ್ಸ್ನ ಯಾರೋ ಇಟ್ಟೋಗಿದ್ದಾರೆ ಅಂತ ಅಂದಾಗ ಗೀತಾ ಬೈತಾ ಇರ್ತಾಳೆ, ನಿನಗೇನು ಬುದ್ಧಿ ಇಲ್ವಾ ಅಜ್ಜಿ, ಅವರು ಇದೆಲ್ಲ ತೊಗೊಬರ್ತೀಯ, ನಮ್ಮನೆ ಒಳಗಡೆ ಏನಕ್ಕೆ ತರ್ತೀಯ ಅಂದಾಗ, ನಾನೇನಕ್ಕೆ ಅವರು ಇವ್ರ ಮನೆದೆಲ್ಲ ತೊಗೊಬರಲಿ, ನಮ್ಮನೆ ಹತ್ರ ಯಾರೋ ಗಿಫ್ಟ್ ಬಾಕ್ಸ್ ಇಟ್ಟಿದ್ರು ಅದಕ್ಕೆ ತೊಗೊಬಂದೆ. ನನಗೆ ಅನಿಸುತ್ತೆ ಆ ಲಕ್ಷ್ಮಿ ಅಮ್ಮ ಕನಸಲ್ಲಿ ಬಂದಿದ್ಲು, ಅವಳೇ ಈ ಗಿಫ್ಟ್ ಬಾಕ್ಸ್ನ ಇಟ್ಟಿದ್ದಾಳೆ ಅಂತ ಅಂದಾಗ, ಅಣ್ಣವ್ರ ಜೊತೆ ಮಾಡಿದಾಳಲ್ಲ ಲಕ್ಷ್ಮಿ, ಆ ಹೀರೋಯಿನ್ ಅವರ ಅಜ್ಜಿ ಅಂತ ಮೇಘ ರೇಗಿಸ್ತಿರ್ಬೇಕಾದ್ರೆ, ಸುಮ್ಮನಿರೆ, ಆ ಲಕ್ಷ್ಮಿ ಅಲ್ಲ, ನಮ್ಮ ಮನೆ ದೇವರು ಲಕ್ಷ್ಮಿ ಅಮ್ಮನ ಹತ್ರ ಬೇಡ್ಕೊಂಡಿದ್ದೆ, ನಿನ್ನ ಕಷ್ಟ ಹೇಗಾದರೂ ಮಾಡಿ ನಿವಾರಿಸ್ತೀನಿ ಅಂತ ಲಕ್ಷ್ಮಿ ಇದರೊಳಗೆ ಕಂತೆ ದುಡ್ಡನ್ನ ಇಟ್ಟಿರ್ಬೋದು ಅಂತ ಅಜ್ಜಿ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಪ್ರೀತಿ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಅಜ್ಜಿ ಇದೇನೋ ಟಿನ್ ಅಂತ ಸೌಂಡ್ ಮಾಡ್ತಿದೆ ಅಂತ ಅಂದಾಗ ಎಲ್ಲರೂ ಸಹ ಸ್ವಲ್ಪ ಶಾಕ್ ಆಗ್ತಿದ್ರೆ, ಮೇಘ ಬಂದು ಹೇಳ್ತಾ ಇರ್ತಾಳೆ, ಖಂಡಿತ ಇದರೊಳಗೆ ಬಾಂಬೆ ಇರುತ್ತೆ ಅಜ್ಜಿ, ನೀನು ಮಾತ್ರ ಕೆಳಗಡೆ ಇಳಿಸ್ಬೇಡ, ನಿನ್ನ ಫಿಂಗರ್ ಪ್ರಿಂಟ್ ಬಾಕ್ಸ್ಗೆ ಟಚ್ ಆಗಿರುತ್ತೆ, ಕೆಳಗಡೆ ಇಳಿಸಿದ್ರೆ ಡಮ್ ಅಂತ ಅನ್ನುತ್ತೆ ಅಂತ ಅಂದಾಗ ಅಜ್ಜಿಗೆ ಸಿಕ್ಕಾಬಟ್ಟೆ ಹೆದರಿಕೆ ಆಗ್ತಾ ಇರುತ್ತೆ. ಹಾಗೆ ಮನೆಯವರೆಲ್ಲರೂ ಎದ್ರುಕೊಂಡಿರ್ಬೇಕಾದ್ರೆ ಪದ್ಮ ಹೇಳ್ತಾ ಇರ್ತಾಳೆ, ಅತ್ತೆ ನಿಧಾನಕ್ಕೆ ತಗೊಂಡೋಗಿ ಆಚೆ ಕಡೆ ಎಸ್ಬಿಡಿ ಅಂತ ಅಂದಾಗ, ಹಾಗಾದರೆ ನಾನು ಸತ್ತೋಗ್ಬಿಡ್ತೀನಿ ಕಣೆ ಅಂತ ಅಂದಾಗ, ಬಿಡ್ತು ನೀ ಏನು ಮಾತಾಡ್ತೀರಾ ಅಂತ ಹೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಇದೇನಿದು ಗಲಾಟೆ ಮಾಡ್ತಿದ್ದಾರಲ್ಲ ಅಂತ ಕುಮಾರ ರೂಮ್ ಒಳಗಡೆಯಿಂದ ಬರ್ತಾನೆ. ಮರ ಹೇಳ್ತಾ ಇರ್ತಾನೆ, ಅದೇನಿದೆ ನೋಡ್ತೀನಿ ಕೊಡಿ ಅಜ್ಜಿ ಅಂತ ಅಂದಾಗ, ಮಾವ ನಿಮ್ಗೇನಾದರೂ ತಲೆಗಿಲ್ಲ ಕೆಟ್ಟಿದ್ಯಾ, ಆಗಿಂದ ಮೇಘ ಅದ್ರೊಳಗಡೆ ಬಾಂಬ್ ಇರ್ಬೋದು ಅಂತ ಹೇಳ್ತಾ ಇದ್ದಳೆ, ನೀವು ಮುಟ್ಬೇಡಿ ಅಂತ ಅಂದಾಗ, ಅಜ್ಜಿ ಸ್ವಾತಿನಾರು ಕರೆಸ್ರೆ ಅವಳು ಏನಾದರೂ ಒಂದು ಐಡಿಯಾ ಮಾಡ್ತಾಳೆ ಅಂತ ಅಂದಾಗ, ಇಂಥ ಟೈಮಲ್ಲಿ ಸ್ವಾತಿನ ಕಳಿಸ್ಬೇಕಾ, ಬೇಕಾಗಿಲ್ಲ, ನನ್ನ ಮೇಲಿರೋ ಕೋಪಕ್ಕೆ ಅವಳೇ ಬಾಂಬ್ಗೆ ಬಿಟ್ಟಿರ್ತಾಳೆ ಅಂತ ಗೀತಾ ಬೈತಿರ್ಬೇಕಾದ್ರೆ, ಇಂಥ ಸಮಯದಲ್ಲಿ ಇಂತೆಲ್ಲ ಮಾತಾಡ್ತೀಯಲ್ಲೇ, ಸುಮ್ಮನೆ ಇರಿ ಅಂತ ಬೈದ್ಬಿಟ್ಟು, ಸರಿ ಅತ್ತೆ ನಿಮ್ಮ ಜೊತೆ ನಾವು ಬರ್ತೀವಿ, ಬನ್ನಿ ಹೊರಗಡೆ ಹೋಗಿ ಗಿಫ್ಟ್ ಬಾಕ್ಸ್ನ ಎಸೆಯೋಣ ಅಂತ ಎಲ್ಲರೂ ಹೋಗ್ತಾ ಇರಬೇಕಾದ್ರೆ, ಗೀತಾ ಹಾಗೆ ಮೇಘ ಪ್ರತಿಯೊಬ್ಬರು ಸಹ ಆಚೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ರಾಧಿಕನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅಂತೂ ಇಂತೂ ತನ್ನ ಮಗ ನನ್ನ ಜೊತೆ ಬರೋಕ್ಕೆ ಒಪ್ಕೊಂಡಲ್ಲ ಅಂತ ತುಂಬ ಖುಷಿಯಿಂದ ಇರಬೇಕಾದ್ರೆ, ಹಾಗೆ ಅಂತ ಇಂತೂ ನನ್ನ ಮಗನ ನಂಬಿಕೆನ ನಾನು ಉಳಿಸ್ಬಿಟ್ಟು ಆದಷ್ಟು ಬೇಗ ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಖುಷಿಯಿಂದ ಇರ್ತಾ ಇರಬೇಕಾದ್ರೆ, ಅತ್ತೆ ಅಂತ ಕೂತ್ಕೊಂಡು ರಾಗಿಣಿ ಬರ್ತಾಳೆ. ಏನಾಯಿತು ಅಂತ ಅಂದಾಗ, ನಾನು ಹೇಳೋ ವಿಚಾರ ಕೇಳ್ಕೊಂಡ್ರೆ ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಇವಾಗ ನೋಡ್ತಾ ಇರಿ, ಆ ಸ್ವಾತಿ ಮನೇಲಿ ಒಂದು ಬಾಂಬ್ ಇಟ್ಬಿಟ್ಟು ಬಂದಿದ್ದೀನಿ, ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಂದಾಗ, ಅಯ್ಯೋ ಆಲ್ರೆಡಿ ಪ್ಲ್ಯಾನ್ನ ನೀನು ಎಕ್ಸಿಕ್ಯೂಟ್ ಮಾಡೇ ಬಿಟ್ಟ, ಬೇಡ ಕಣೆ, ಯಾಕೆಂತ ಅಂದರೆ ನಿತಿನ್ ಈಗಷ್ಟೇ ಬಂದುಬಿಟ್ಟು ನನ್ನ ಮಾತನ್ನ ಕೇಳ್ಕೊಬಿಟ್ಟು, ಸರಿ ಅಮ್ಮ ಬರ್ತೀನಿ ಊರಿಗೆ ಅಂತ ಹೇಳಿದ್ದ ಕಣೆ ಅಂತ ಅಂದಾಗ, ಅವ್ನು ಬರೀ ಮನೆಗೆ ಬರ್ತೀನಿ ಅಂತ ಅಂದರೆ ಸಾಕತ್ತೆ, ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕಲ್ವಾ ಅಂತ ಅಂದಾಗ, ಅದನ್ನು ಆಮೇಲೆ ಹೇಗೋ ಮಾತಾಡೋಣ ಕಣೆ, ಅಂತೂ ಇಂತೂ ಊರಿಗೆ ಬರ್ತೀನಿ ಅಂತ ಒಪ್ಕೊಂಡಲ್ಲ, ಬಿಟ್ಟಾಕು ಈ ಪ್ಲ್ಯಾನ್ ಅಂತ ಅನ್ಬೇಕಾದ್ರೆ, ಇಲ್ಲ ಖಂಡಿತ ಬಿಡಲ್ಲ, ಯಾಕೆ ಅಂತಂದರೆ ಆ ಮೇಘ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಉರ್ತಿದ್ದಾಳೆ, ನಿತಿನ್ನ ಕೈ ಹಿಡ್ಕೊಂಡು ಹೋಗೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾಳೆ, ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಕುತ್ಕೊಳ್ಳಲ್ಲ, ಅದಕ್ಕೆ ನೋಡು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗೋ ರೀತಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಪ್ಲೀಸ್ ರಾಗಿಣಿ ಇದೆಲ್ಲ ಬೇಡ, ಬಿಟ್ಬಿಡೆ ಅಂತ ರಾಧಿಕಾ ರಿಕ್ವೆಸ್ಟ್ ಮಾಡಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ನಿತಿನ್ ನನಗೆ ಮಾತ್ರ ಸ್ವಂತ, ಬೇರೆ ಯಾರು ಸಹ ಕಣ್ಣಾಕಿದ್ರೆ ನಾನು ಬಿಡಲ್ಲ ಅಂತ ಕೋಪದಿಂದ ಹೋಗ್ತಾ ಇರಬೇಕಾದ್ರೆ, ರಾಧಿಕನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅಲ್ಲ ಇವಾಗಲೇ ಇವಳು ನನ್ನ ಮಗನ ಇಷ್ಟು ಡಾಮಿನೇಟ್ ಮಾಡ್ತಾಳಲ್ಲ, ಮದುವೆ ಆದಮೇಲೆ ನನ್ನನ್ನು ನನ್ನ ಮಗನು ಖಂಡಿತ ದೂರ ಮಾಡ್ತಾಳೆ, ಆ ರೀತಿ ಆಗೋಕ್ಕೆ ನಾನು ಬಿಡಬಾರ್ದು, ಏಕೆಂದರೆ ನನ್ನ ಮಗ ನನ್ನ ಸ್ವತ್ತು, ಏನಾದರೂ ಇದನ್ನು
ಒಂದು ಐಡಿಯಾನ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಪದ್ಮವನವರೆಲ್ಲರೂ ಸಹ ಬಾಂಬಿದೆ ಅಂತ ಬಾಕ್ಸ್ನ ಈಚೆ ಕಡೆ ತೊಗೊಬರ್ತಾ ಇದ್ರೆ ಅಜ್ಜಿಗಳು ಅಂತ ಅಳ್ತಾ ಇರ್ತಾರೆ. ಅಲ್ಲ ಕಣೆ ಪದ್ಮ, ನಾನು ಹಿಂಗೆ ಸಾಯ್ಬೇಕೇನೆ, ಬಾಂಬ್ನ ನಿಮ್ಮ ಕೈಲಿ ಕೊಟ್ಟರು ಬ್ಲಾಸ್ಟ್ ಆಗ್ತೀರಾ, ಹಾಗೆ ಇದನ್ನು ಕೆಳಗಡೆ ಇಟ್ಟರು ಸಹ ಬ್ಲಾಸ್ಟ್ ಆಗಿಬಿಡ್ತಾರೆ, ಏನೇ ಮಾಡೋದು ಅಂತ ಅಂದಾಗ ಮೇಘ ರೇಗಿಸ್ತಾ ಇರ್ತಾಳೆ. ಇದನ್ನು ತಗೊಂಡೋಗಿ ಒಬ್ಬಳೆ ತ್ಯಾಗಮಯ್ಯ ಆಗ್ಬಿಡು ಅಜ್ಜಿ, ದೂರ ಹೋಗ್ಬಿಟ್ಟು ನೀನೇ ಎಸ್ಬಿಡು, ತೀರ ಸತ್ತೋದ್ರೆ ನೀನೊಬ್ಬಳೆ ಸತ್ತೋಗು ಅಂತ ಅನ್ಬೇಕಾದ್ರೆ ಪದ್ಮ ಬೈತಾ ಇರ್ತಾಳೆ, ಏನು ಈ ರೀತಿ ಎಲ್ಲ ಮಾತಾಡ್ತೀಯಾ, ಮೊದಲೇ ಅವ್ರು ಎದ್ರುಕೊಂಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿಗಳು ಅಂತ ಅಳ್ತಾ ಇದ್ರೆ ನಿಮ್ದೊಳ್ಳೆ ಸರಿ ಆಯಿತು ಅಂತ ಕುಮಾರ ಬಾಕ್ಸ್ನ ಜೋರಾಗಿ ದೂಕಿದ ತಕ್ಷಣ ಎಲ್ಲರೂ ಬಾಂಬು ಬಾಂಬು ಅಂತ ಓಡೋಗ್ತಾ ಇರ್ತಾರೆ. ಅದೇನು ಸೌಂಡ್ ಮಾಡ್ದಲೇ ಇರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಖಂಡಿತ ಇದರಲ್ಲಿ ಬಾಂಬಿಲ್ಲ, ಬೇರೆ ಏನೋ ಇದೆ, ಬಾವ ನೀವು ಹೀರೋ ಆಗ್ಬಿಟ್ರಿ ಅಂತ ಮೇಘ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅದ್ರೊಳಗಡೆ ಏನಿದೆ ನೋಡಿ ಬಾವ ಅಂತ ಅಂದಾಗ ಅಷ್ಟೇ ತಾನೇ ಅಂತ ಕುಮಾರ್ ಅದನ್ನೆಲ್ಲ ಓಪನ್ ಮಾಡ್ತಿರ್ಬೇಕಾದ್ರೆ ಓಪನ್ ಮಾಡಿ ಒಂದು ಕ್ಲಾಕ್ನ ನೋಡ್ತಾನೆ. ಜೊತೆಗೆ ಐ ಲವ್ ಯು ಮೇಘ ಅಂತ ಒಂದು ಲೆಟರಲ್ಲಿ ಬರೆದಿದ್ದನ್ನು ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರ್ಬೇಕಾದ್ರೆ ಗೀತೆ ಕೇಳ್ತಾ ಇರ್ತಾಳೆ, ಮಾವ ಏನಿದೆ ಅಂತ ಗಿಫ್ಟು, ಯಾಕಂಗೆ ಸೈಲೆಂಟ್ ಆದ್ರಿ ಅಂತ ಅನ್ಬೇಕಾದ್ರೆ ಮೇಘ ಬಾಯಲ್ಲಿ 1 ನಿಮಿಷ ಅಂತ ಕರಿತಾ ಇರ್ತಾನೆ. ಅಷ್ಟೊತ್ತಿಗೆ ಏನು ಭಾವ ಅಂತ ಅಂದಾಗ ಈ ಕಡೆ ಕ್ಲಾಕ್ ನೋಡಿ ಅದರಲ್ಲಿ ಐ ಲವ್ ಯು ಮೇಘ ಅಂತ ಬರ್ತಿರೋ ಚೀಟಿ ನೋಡಿ ಶಾಕ್ ಆಗಿ ಮೇಘ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೇನೊಂದು ಕಡೆ ಪಶುಪತಿ ಹತ್ರ ತನ್ನ ಮಗ ರಂಜನ್ ಬಂದು ಹೇಳ್ತಾ ಇರ್ತಾನೆ, ಅಪ್ಪ ಈ ಫೋಟೋ ನೋಡಿ ಅಂತ ಅಂದಾಗ ನಿತಿನ್ ಮತ್ತೆ ಈ ಕಡೆ ಮೇಘ ಫೋಟೋನ ನೋಡ್ತಾ ಇರ್ತಾನೆ. ಇದನ್ನ ಇಟ್ಕೊಂಡು ನೀನೇನು ಮಾಡ್ತೀಯ ಅಂತ ಅಂದಾಗ ಈ ಇಬ್ಬರು ಫೋಟೋ ಆಲ್ಬಮ್ ಮಾಡಿಬಿಟ್ಟು ಗಿಫ್ಟ್ ಬಾಕ್ಸ್ ಥರ ಕೊಡ್ತೀನಿ ಅಂತ ಅಂದಾಗ ಇದರಿಂದ ನಿನಗೇನು ಯೂಸು ಅಂತ ಅನ್ಬೇಕಾದ್ರೆ ಅಲ್ಲೇ ಇರೋದು ಮಚ್ಚ. ಮನೆಯವರೆಲ್ಲರೂ ಸಹ ನೋಡಿಬಿಟ್ಟು ಶಾಕಾಗಿ ಮೇಘನ್ ಕೆನ್ನೆಗರಡು ಹೊಡಿತಾರೆ ಅಂತ ಅಂದಾಗ ಮೇಘನ್ ಹೊಡೆದ್ರೆ ನಿನಗೇನೋ ಪ್ರಯೋಜನ ಅಂತ ಕೇಳ್ತಿರ್ಬೇಕಾದ್ರೆ ನಿತಿನ್ ಮೇಲೆ ಎಲ್ಲರಿಗೂ ಕೋಪ ಬರುತ್ತೆ. ಇಷ್ಟು ದಿನ ಸ್ವಾತಿ ಹಿಂದೆ ತಿರುಗಾಡ್ತಿದ್ದ, ಇವಾಗ ನೋಡಿದರೆ ಮೇಘ ಹಿಂದೆ ತಿರುಗಾಡ್ತಿದ್ದಾನೆ, ಏನೋ ನಮ್ಮನೆ ಮಕ್ಕಳಿಗೆ ಮೋಡಿ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಮನೆಯವರೆಲ್ಲರೂ ಸಹ ನಿತಿನ್ ಮೇಲೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋಬೇಕು ಅಪ್ಪ. ಆಗ ಖಂಡಿತ ಎಲ್ಲರಿಗೂ ಸಹ ನಿತಿನ್ ಮೇಲೆ ಕೋಪ ಬಂದು ಅವನನ್ನು ಆಚೆ ಹಾಕ್ತಾರೆ. ಆಮೇಲೆ ನಮ್ಮ ಪ್ಲಾನು ಈಸಿ ಆಗುತ್ತೆ, ಆಮೇಲೆ ನನ್ನ ಮೇಘನಿಗೆ ಹತ್ರ ಆಗ್ಬೋದು, ಹೆಂಗಿದೆ ಪ್ಲಾನು ಅಂತ ಅನ್ಬೇಕಾದ್ರೆ ಪ್ಲಾನ್ ಏನೋ ಚೆನ್ನಾಗಿದೆ ಕಣೋ, ಆದರೆ ನೀನೇ ನಿತಿನ್ ಮತ್ತು ಮೇಘ ಫೋಟೋ ಇಟ್ಟಿರೋದು ಅಂತ ರಾಧಾ ತಂಗಿಗೆ ಏನಾದರೂ ಗೊತ್ತಾದರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ನಮ್ಮ ಪ್ಲಾನ್ನೇ ಉಲ್ಟಾ ಮಾಡ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಏನು ಮಾಡಲಿ ಅಪ್ಪ ಅಂತ ಅಂದಾಗ ಒಂದು ಕೆಲಸ ಮಾಡು, ನಿತಿನ್ ಫೋಟೋ ಬದಲು ಬೇರೆ ಯಾವುದಾದ್ರೂ ಫೋಟೋನ ಯೂಸ್ ಮಾಡಿಕೊಂಡು ಕಳಿಸು, ಅವಾಗೇನಾದರೂ ರಾಧಾ ತಂಗಿ ಉಲ್ಟಾ ಹೊಡೆದಿಲ್ಲ ಅಂತಂದರೆ ಸುಮ್ಮನಾಗೋಣ, ಒಂದು ವೇಳೆ ಉಲ್ಟಾ ಹೊಡೆದ್ರೆ ಮತ್ತೆ ನಿತಿನ್ ಮತ್ತು ಮೇಘ ಫೋಟೋನ ತೋರಿಸಿ ಅವಳನ್ನ ನಾವು ಬ್ಲಾಕ್ ಮೇಲ್ ಮಾಡ್ಬೋದು ಅಂತ ಅಂದಾಗ ಸರಿಯಪ್ಪ ನೀನು ಹೇಳ್ದಂಗೆ ಮಾಡ್ತೀನಿ ಬಿಡು ಅಂತ ರಂಜನ್ ಹೇಳ್ತಾ ಇರಬೇಕಾದ್ರೆ ಪಶುಪತಿಗೆ ಫೋನ್ ಬರ್ತಾ ಇರುತ್ತೆ. ಹೆಣ್ಮಗಳಂತ ಪಶುಪತಿ ಕೇಳ್ತಾ ಇರಬೇಕಾದ್ರೆ ಅಪ್ಪ ನಾನೊಂದು ಪ್ಲಾನ್ ಮಾಡಿದ್ದೆ, ಆದರೆ ಅದು ಉಲ್ಟಾ ಹೊಡಿತಿದೆ, ರಂಜನ್ ಮೇಲೆ ಬರ್ತಾ ಇದೆ, ದಯವಿಟ್ಟು ಅವನನ್ನು ಸ್ವಲ್ಪ ಹುಷಾರಾಗಿರೋಕೆ ಹೇಳಿ ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ ರಂಜನ್ ಹತ್ರ ಪಶುಪತಿ ಹೇಳ್ತಾ ಇರ್ತಾನೆ, ನಿಮ್ಮ ಅಕ್ಕ ಕಾಲ್ ಮಾಡಿದ್ಲು, ನೀನು ಸ್ವಲ್ಪ ದಿನ ಹುಷಾರಾಗಿರು, ಯಾಕೆಂತಂದರೆ ಮೇಘ ಮನೆಯವ್ರಿಗೆ ನಿನ್ನ ಮೇಲೆ ತುಂಬ ಕೋಪ ಇದೆ ಅಂತ ಅಂದಾಗ ಸರಿ ಆಯಿತು ಬಿಡಪ್ಪ ನಾನು ಅದನ್ನೆಲ್ಲ ನೋಡ್ಕೋತೀನಿ ಅಂತ ರಂಜನ್ ಹೇಳ್ತಾ ಇರ್ತಾನೆ. ಹಾಗೇನೊಂದು ಕಡೆ ಗೀತಾ ಮಾವ ಮೇಘ ಏನು ಮಾಡ್ತಿದ್ದೀರಾ, ಅದೇನಿದೆ ಹೇಳಿ ಅಂತ ಅಂದ್ಬಿಟ್ಟು ಆ ಬಾಕ್ಸ್ನ ಕಿತ್ಕೊಂಡು ನೋಡಿದರೆ ಅದರಲ್ಲಿ ಐ ಲವ್ ಯು ಮೇಘ ಅಂತಾರ ಚೀಟಿ ನೋಡಿ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಜೊತೆ ಕೋಪನೂ ಬರ್ತಾ ಇರುತ್ತೆ. ಇದೇನೇ ಇದು ಮೇಘ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಆ ಲೆಟರ್ನ ನೋಡಿ ಶಾಕ್ ಆಗಿ ನಿಂತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಅಕ್ಕ ಅಂತ ಅಂದಾಗ ಏನೇ ಗೊತ್ತಿಲ್ಲ, ರಂಜನ್ ವಿಷಯದಲ್ಲಿ ಏನಾಯಿತು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು ತಾನೆ, ಆದರೂ ಇಂಥದ್ದೆಲ್ಲ ಏನಕ್ಕೆ ಇದೆ ಅಂತ ಅಂದಾಗ ನನಗೆ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ಈ ರೀತಿ ಬಾಯಿ ಬಿಡೋದ ಬಿಡು ಅಂತ ಮೇಘ ಕೆನ್ನೆಗೆ ಹೊಡೆದ ತಕ್ಷಣ ಕುಮಾರ ಪ್ಲೀಸ್ ಬಿಟ್ಬಿಡು, ಅವಳದೇನು ತಪ್ಪಿದೆ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅಂದಾಗ ನಡೆದಿದ್ದೇನು ಅಂತ ಹೇಳು ಮೇಘ ಅಂತ ಎಲ್ಲರೂ ಕೇಳ್ತಿರ್ಬೇಕಾದ್ರೆ 3-4 ದಿನದಿಂದ ಐ ಮಿಸ್ ಯು ಐ ಲವ್ ಯು ಅಂತ ಅನ್ನೋ ನಂಬರಿಂದ ಮೆಸೇಜ್ ಬರ್ತಿತ್ತು ಅಕ್ಕ, ಮೇ ಬಿ ಅವರೇ ಇದನ್ನ ಕಳಿಸಿರ್ಬೋದು ಅಂತ ಅಂದಾಗ ಇಷ್ಟೆಲ್ಲ ಘಟನೆ ಮನೇಲಿ ನಡೆದ್ರು ಸಹ ಮನೇಲಿ ಯಾಕಮ್ಮ ನೀನು ಹೇಳಿಲ್ಲ ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ ಇದೆ, ಅದ್ರಲ್ಲಿ ನಂದೊಂದಲ್ವಾ, ಇದೇನಾಗಲ್ಲ ಅಂತ ಸುಮ್ಮನಾಗಿದ್ದೆ ಭಾವ ಅಂತ ಅನ್ಬೇಕಾದ್ರೆ ಇಷ್ಟು ದೊಡ್ಡ ಕತ್ತೆ ವಯಸ್ಸಾಗಿದೆ, ಇಂಥ ವಿಷಯನ ಮನೆಯವ್ರ ಜೊತೆ ಹೇಳ್ಕೊಬೇಕನ್ನೋ ಕಾಮನ್ ಸೆನ್ಸು ನಿನಗಿಲ್ವಾ ಅಂತ ಗೀತಾ ಬೈತಾ ಇದ್ರೆ ಈ ಕಡೆ ಪದ್ಮ ಕಣ್ಣೀರಾಗ್ತಾ ಇರ್ತಾಳೆ. ನನ್ನ ಮಕ್ಕಳಿಗೆ ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತಿದ್ದಿಲ್ಲ ಭಗವಂತ, ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ವಾ ಅಂತ ಅಂತ ಕಣ್ಣೀರಾಗ್ತಿದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಆ ರಂಜನ್ ಹೇಗಿದ್ರು ಊರಿಗೆ ಬಂದಿದ್ದಾನೆ, ಖಂಡಿತ ಅವನೇ ಕಣೆ ಈ ಕೆಲಸ ಎಲ್ಲ ಮಾಡಿರೋದು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಅವ್ನು ಬಂದಿದ್ದನ್ನ ನಾನು ಮತ್ತೆ ಪ್ರೀತಿ ಕಣ್ಣಾರ ನೋಡಿದ್ವಿ, ವಂಶಿ ಮನೆಗೆ ಬಂದಿದ್ದಾನೆ ಅಂತ ಅಂದಾಗ ಹೌದಕ್ಕ ಅಂತ ಪ್ರೀತಿನ ಹೇಳ್ತಿರ್ಬೇಕಾದ್ರೆ ಊರಿಂದ ಊರು ಬಿಟ್ಟು ಬಂದರೂ ಸಹ ಈ ಪಶುಪತಿ ಅವನ ಮಗನಿಂದ ಟಾರ್ಚರ್ ನಮಗೆ ಕಮ್ಮಿ ಆಗಲಿಲ್ಲ, ಮಾಡ್ತೀನಿ ಇವನಿಗೆ ಅಂತ ಅಂದ್ಬಿಟ್ಟು ಮೇಘನ ಹೇಳ್ಕೊ ಬಂದ್ಬಿಟ್ಟು ಈ ಕಡೆ ವಂಶಿ ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ಅಜ್ಜಿ ತಾತ ಎಲ್ಲರೂ ಬನ್ನಿ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೋಪದಿಂದ ಗೀತಾ ಕರಿತಾ ಇರಬೇಕಾದ್ರೆ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಕಡೆ ವಂಶಿ, ನಿತಿನ್, ಸ್ವಾತಿ ಹಾಗೆ ರಾಧಿಕಾ, ಇನ್ನೊಂದು ಕಡೆ ಅಜ್ಜಿ ತಾತ ಎಲ್ಲರೂ ಗೀತನ ಹತ್ರ ಬರ್ತಿದ್ರೆ ಅವಳಂತೂ ಸಿಕ್ಕಾಬಟ್ಟೆ ಕೋಪದಿಂದ ಎಲ್ಲರನ್ನೂ ನೋಡ್ತಾ ಇರ್ತಾಳೆ. ಹಾಗೆ ತಾತ ಕೇಳ್ತಾ ಇರ್ತಾರೆ, ಏನಕ್ಕೆ ಮೇಘ ಈ ರೀತಿ ಕಿರ್ಚಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ನಮ್ಮ ಬಡವ್ರು ಹೊಟ್ಟೆ ಉರ್ಸೋಕ್ಕೆ ಇದಿರಲ್ಲ ಅದಕ್ಕೋಸ್ಕರ ಕಿರ್ಚಾಡ್ತಿದ್ದೀನಿ, ಈ ರೀತಿ ಕಿರ್ಚಾಡಲಿಲ್ಲ ಅಂತಂದರೆ ಯಾರಿಗೂ ಕೇಳಿಸಲ್ವಲ್ಲ ಅಂತ ಅಂದಾಗ ಇದೇನಿದೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ನೋಡಿ ಅಜ್ಜಿ, ನೋಡಿ ತಾತ, ನಿಮ್ಮ ಮೊಮ್ಮಗ ಊರಲ್ಲಿ ಹೊಟ್ಟೆ ಉರಿಸಿದ್ದು ಸಾಲದು ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮಗೆ ಹೊಟ್ಟೆ ಉರಿಸ್ತಿದ್ದಾನೆ, ಮನೆ ಮುಂದೆ ಒಂದು ಗಿಫ್ಟ್ ಬಾಕ್ಸ್ ಇಟ್ಟು ಈ
ರೀತಿ ಲೆಟರ್ ಬರೆದಿದ್ದಾನೆ ಅಂತ ಆ ಲೆಟರ್ ತೋರಿಸ್ತಾ ಇದ್ರೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಸ್ವಾತಿ ಲೆಟರ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಅಲ್ಲ ಈ ರೀತಿ ಲೆಟರ್ ಇಟ್ಟಿದ್ದಾನಲ್ಲ ಅವನಿಗೆ ನಾಚಿಕೆ ಆಗಲ್ವಾ, ಛೇ ಅವ್ನು ಬುದ್ಧಿನೇ ಬಿಟ್ಟಿಲ್ಲ ಅಂತ ಬೈತಿರ್ಬೇಕಾದ್ರೆ, ನೋಡಿ ನಿಮ್ಮ ಮೊಮ್ಮಗನ ಕರೆಸ್ಬಿಟ್ಟು ನೀವು ಬುದ್ಧಿ ಹೇಳ್ತಿರೋ ಅಥವಾ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಲು ಅಂತ ಅಂದಾಗ ಈ ಕಡೆ ರಾಗಿಣಿಗೂ ಹಾಗೆ ರಾಧಿಕನಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇಷ್ಟ ಇಲ್ಲ ಅಂತ ನಮ್ಮ ಮೇಘ 1000 ಸಲ ಹೇಳಿದ್ರು, ಈ ರೀತಿ ಎಲ್ಲ ಕೆಲಸ ಮಾಡ್ತಾನಲ್ಲ ನಾಚಿಕೆ ಆಗಲ್ವಾ ಅಂತ ಬಾಯಿ ಬಂದಂಗೆ ಗೀತಾ ಬೈತಾ ಇರ್ತಾಳೆ. ಆಗ ರಾಧಿಕಾ ಹೇಳ್ತಾ ಇರ್ತಾಳೆ, ನೋಡ್ದಾ ನೀನು ಹಾಕಿದ್ದು ಬಾಂಬು ನಿನಗೆ ಸಿಡಿತಾ ಇದೆ, ಅದಕ್ಕೆ ಹೇಳೋದು ಅಪ್ಪ ಮಗಳಿಗೆ ಇಬ್ಬರಿಗೂ ಪೇಷನ್ಸೇ ಕಮ್ಮಿ ಅಂತ ಬೈತಾ ಇರಬೇಕಾದ್ರೆ, ಇನ್ನೊಂದು ಕಡೆ ತಾತ ನೋಡಮ್ಮ ಅವ್ನು ತುಂಬ ಬದಲಾಗಿದ್ದಾನೆ, ನಾನು ಅವನ ಜೊತೆ ಮಾತಾಡ್ತೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಅಂದರೆ ವಂಶಿ ಹೇಳ್ತಾ ಇರ್ತಾನೆ, ಅವನಿಗೂ ನಮಗೂ ಸಂಬಂಧ ಇಲ್ಲ, ನಿಮ್ಮನೆ ವಿಷಯನ ನೀವೇ ಕ್ಲಿಯರ್ ಮಾಡ್ಕೊಳ್ಳಿ, ನಮ್ಮನೆಗೆ ಬಂದು ಕೂಗಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸ್ವಾತಿ ತುಂಬ ಕೋಪ ಮಾಡಿಕೊಂಡು, ನಡಿಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡೋಣ, ನಮಗೆ ನಮ್ಮ ಮೇಘನ್ ಲೈಫೇ ಇಂಪಾರ್ಟೆಂಟು ಅಂತ ಅಂದಾಗ, ಏನಂತ ಹೋಗಿ ನೀನು ಕಂಪ್ಲೇಂಟ್ ಕೊಡ್ತೀಯಾ, ಆ ಲೆಟರ್ನ ನೋಡು, ಅದರಲ್ಲಿ ಏನಾದರೂ ಕ್ಲೂ ಇದೆಯಾ, ರಂಜನ್ ಅಂತ ಯಾವ ರೀತಿ ಅನುಮಾನದಿಂದ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ ಅಂತ ವಂಶಿ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಾಗಿಣಿನೂ ಸಹ ಹೇಳ್ತಾ ಇರ್ತಾಳೆ, ಹೌದು ವಂಶಿ ಹೇಳೋದು ಕರೆಕ್ಟ್ ಇದೆ, ರಂಜನ್ ತುಂಬ ಬದಲಾಗಿದ್ದಾನೆ, ಅಪ್ಪನ ಟ್ರೀಟ್ಮೆಂಟ್ಗೆ ಹಾಸ್ಪಿಟ್ಲಲ್ಲಿ ಇದ್ದಾನೆ, ಅವನು ಇಂಥ ಕೆಲಸ ಮಾಡಿಲ್ಲ ಅಂತ ಅಂದಾಗ ನಿತಿನೂ ಸಹ ನನಗೂ ಹಂಗೆ ಅನ್ನಿಸ್ತಿದೆ, ಯಾಕೆ ಅಂತ ಅಂದರೆ ಇವಳಿಗೆ ಅನ್ನೋನ್ ನಂಬರ್ ಬಂದಾಗ ಮೇಘ ನನ್ನ ಹತ್ರ ಹೇಳ್ಕೊಂಡಿದ್ಲು, ಸೊ ನಾನು ವಿಚಾರಿಸಿದಾಗ ಅವನಿಗೆ 2 ಕಪ್ಪಳು ಕೊಡ್ತು ಕೇಳಿದಾಗ ಅವ್ನು ಬಾಯ್ಬಿಟ್ಟ, ಖಂಡಿತ ನಾನು ಇಂಥ ಕೆಲಸ ಮಾಡಿಲ್ಲ ಅಂತ ಹೇಳ್ದ, ಸೊ ಹಾಗಾಗಿ ಈ ಕೆಲಸ ಅವ್ನು ಮಾಡಿಲ್ಲ, ಬೇರೆ ಯಾರೋ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬೇರೆ ಯಾವುದೋ ಹುಡುಗ ಹಿಂದೆ ಬಿದ್ದು ಈ ರೀತಿ ಮಾಡಿದ್ದಾನೆ ಅಂತ ಅನಿಸುತ್ತೆ ಅಂತ ರಾಧಿಕಾ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ, ಈ ಕೆಲಸ ಯಾರೇ ಮಾಡಿದ್ರು ಪರವಾಗಿಲ್ಲ, ಅವ್ರ ಮೇಲೆ ಗೀತಾ ನೀನು ಆಕ್ಷನ್ ತಗೋ ಅಂತ ಅಂದಾಗ ರಾಗಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಗೀತಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನಿನಗೆ ಅನ್ನೋನ್ ನಂಬರಲ್ಲಿ ಮೆಸೇಜ್ ಬರ್ತದನ್ನ ಹೋಗಿ ನಿತಿನ್ ಅವ್ರಿಗೆ ಹೇಳ್ತೀಯಲ್ಲ, ನಮಗೇನು ಕೇಳಿಲ್ಲ, ನಾವೆಲ್ಲ ಸತ್ತೋಗಿದ್ವು ಅಂತ ಅನ್ಬೇಕಾದ್ರೆ ಅವಳ ಮೇಲೆ ಏನೋ ಕೂಗಾಡ್ತೀಯಾ, ಬಿಟ್ಬಿಡು, ಏನೋ ಬೇಜಾರಲ್ಲಿ ನಿತಿನ್ ಜೊತೆ ಮಾತಾಡಿದಾಳೆ ಅಂತ ರಾಧಿಕಾ ಹೇಳ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ಸ್ವಾತಿ ಹೇಳ್ತಾ ಇರ್ತಾಳೆ, ಆ ಅನ್ನೋನ್ ನಂಬರ್ನ ನನಗೆ ಕಳಿಸಿ, ನಾನು ವಿಚಾರಿಸ್ತೀನಿ ಅದ್ಯಾರು ಅಂತ, ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ರೆ ರಾಗಿಣಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ತಾತ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ರಂಜನ್ ಮತ್ತೆ ಪಶುಪತಿ ಬದಲಾಗಿದ್ದಾರೆ ಅಂತ ಅನ್ಸುತ್ತಮ್ಮ, ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಏನು ಬೇಕಾದರೂ ಆಗಲಿ, ಆ ರಂಜನ್ಗೆ ಬುದ್ಧಿ ಹೇಳಿ ನಮ್ಮ ಮೇಘನ ತಂಟಿಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಬಾರೆ ಮೇಘ ಹೋಗೋಣ ಅಂತ ಗೀತೆ ಹೇಳ್ತಾ ಇದ್ರೆ ಮೇಘ ಕಣ್ಣೀರು ಹಾಕೊಂಡು ಅಲ್ಲೇ ನಿಂತ್ಕೊಂಡ್ರೆ, ಇನ್ನೊಂದು ಕಡೆ ಸ್ವಾತಿ ಅವಳನ್ನ ಅಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ನಿತಿನ್ ನಾನು ಇದೀನಿ ಅಂತ ಕಣ್ಸನ್ನೇ ಮಾಡ್ತಿರ್ಬೇಕಾದ್ರೆ ಮೇಘ ಅಲ್ಲಿಂದ ಹೊರಟೋಗ್ತಾ ಇದ್ರೆ ಈ ಕಡೆ ರಾಗಿಣಿಗಂತೂ ಅವರಿಬ್ಬರು ಕಣ್ಸನ್ನೇ ನೋಡಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ನಿತಿನ್ನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಅನ್ನೋ ನಂಬರ್ಗೆ ಸುಮಾರು ಸಲ ಟ್ರೈ ಮಾಡಿದ್ರು ಸಹ ಸ್ವಿಚ್ ಆಫ್ ಅಂತ ಬರ್ತಾ ಇರಬೇಕಾದ್ರೆ ಏನು ಮಾಡೋಣ ಅಂತ ಅಂದಾಗ ವಂಶಿ ಹೆಲ್ಪ್ ಕೇಳ್ತಾಳೆ, ಪ್ಲೀಸ್ ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಈ ನಂಬರ್ನ ಟ್ರೇಸ್ ಮಾಡಿ ಯಾರ್ದಂತ ಹೇಳ್ಸಿ ಅಂತ ಅಂದಾಗ, ಇಂಥ ಚಿಕ್ಕ ಮ್ಯಾಟ್ರಿಗೆಲ್ಲ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ, ಅದರಲ್ಲೂ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ, ಮೇಘ ಯಾರು ಅಂತ ಕೇಳಿದರೆ ನಾನೇನಂತ ಹೇಳಿ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಒಂದೊಂದ್ಸಲ ಒಳ್ಳೆಯವ್ರ ಥರ ಇರ್ತೀರಾ, ಒಂದೊಂದ್ಸಲ ಈ ರೀತಿ ರೂಢಾಗಿ ಮಾತಾಡ್ತೀರಾ, ಪರಿಚಯಸ್ತು ಹುಡುಗಿ ಅಂತ ಹೇಳ್ಬೋದಲ್ವ ಅಂತ ಅಂದಾಗ, ಸಾರಿ ನಿಮ್ಮನೇಲಿ 208 ಪ್ರಾಬ್ಲಮ್ ಇರುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ವಂಶಿ ಹೇಳಿ ಹೊರಟೋಗ್ತಿದ್ರೆ ತುಂಬ ಕೋಪ ಮಾಡ್ಕೊಂಡು ಸ್ವಾತಿ ಹಾಗೆ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.